ನವೋದಯ ಪರೀಕ್ಷೆ ನಿಜವಾಗ್ಲೂ ಕಷ್ಟನಾ? ನವೋದಯ ಪರೀಕ್ಷೆಯಲ್ಲಿ ಪಾಸ್ ಆಗಲಿಲ್ಲ ಅಂದರೆ ಆ ಮಕ್ಕಳೆಲ್ಲ ನಿಜವಾಗ್ಲೂ ದಡ್ರ? ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಒಂದೊಂದು ನವೋದಯ ಸ್ಕೂಲ್ ಇದೆ. ಫಾರ್ ಎಕ್ಸಾಂಪಲ್ ಮಂಡ್ಯನೇ ತೊಗೊಂಡ್ರೆ ನವೋದಯ ಸ್ಕೂಲ್ ಇದೆ, ಒಂದು ನವೋದಯ. ಅಲ್ಲಿರೋದು 80 ಸೀಟು. 80 ಸೀಟ್ಗೆ ಸುಮಾರು 6000 ಜನ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. 6000 ಜನ ಮಕ್ಕಳಲ್ಲಿ ಎಷ್ಟೇ ಬುದ್ಧಿವಂತರಾಗಿರೋದು ಸೆಲೆಕ್ಟ್ ಆಗೋದು ಮಾತ್ರ 80 ಮಕ್ಕಳು ಮಾತ್ರ. ಅಂದರೆ ಉಳಿದ 5900 ಮಕ್ಕಳು ಏನಾದ್ರು ದಡ್ರ? ಅಲ್ಲ, ನಿಜವಾಗ್ಲೂ ಆ ಮಕ್ಕಳೆಲ್ಲ ದಡ್ರಲ್ಲ. ಏನಕ್ಕೆ ಅಂದರೆ ನೋಡಿ, ಇದಕ್ಕೆ ಬೆಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ತಾನೇ 2024 ನವೋದಯ ರಿಸಲ್ಟ್ ಬಂದಿದೆ. ಕರ್ನಾಟಕದಲ್ಲಿ 31 ಸ್ಕೂಲ್ ಇದೆ, ನವೋದಯ ಸ್ಕೂಲ್ ಇದೆ. 31 ಸ್ಕೂಲಿಂದ, ಪ್ರತಿ ಸ್ಕೂಲಿಂದ 80 ಸೀಟ್ ಇದೆ. ಟೋಟಲಾಗಿ 2480 ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ಪೂರ್ತಿ ಕರ್ನಾಟಕದಿಂದ 2480 ಮಕ್ಕಳು ಸೆಲೆಕ್ಟ್ ಆಗಿದ್ದಾರೆ. ಈಗೆಲ್ಲ ಒಂದು ಕೆಲಸ ಮಾಡೋಣ. ಈಗ 2480 ಮಕ್ಕಳನ್ನೆಲ್ಲ ತೊಗೊಳ್ಳೋಣ. ಈಗ ಮಂಡ್ಯದಲ್ಲಿ ನವೋದಯ ಸ್ಕೂಲ್ ಇದೆ, ಆ ಸ್ಕೂಲ್ಗೆ ಎಕ್ಸಾಮ್ ಬರ್ಸೋಣ. ಎಕ್ಸಾಮ್ ಬರ್ಸಿದ್ರೆ ಏನಾಗುತ್ತೆ, 2480 ಮಕ್ಕಳಲ್ಲಿ 80 ಮಕ್ಕಳು ಮಾತ್ರ ಸೆಲೆಕ್ಟ್ ಆಗೋದು. ಏನಕ್ಕೆ ಅಂದರೆ ಸೀಟ್ ಇರೋದೇ ಅಷ್ಟು. ಮಕ್ಕಳು ಏನು ಮಾಡೋಕ್ಕಾಗಲ್ಲ. ಮಕ್ಕಳೇ ಆಗಲಿ, ಪೇರೆಂಟ್ಸೇ ಆಗಲಿ, ಸ್ಕೂಲೇ ಆಗಲಿ, ಏನು ಮಾಡೋಕ್ಕಾಗಲ್ಲ. ಸೀಟ್ ಇರೋದೇ 80. 2480 ಮಕ್ಕಳಲ್ಲಿ 80 ಮಕ್ಕಳು ಮಾತ್ರ ಸೆಲೆಕ್ಟ್ ಆಗ್ತಾರೆ. ಹಾಗಂದರೆ 2400 ಮಕ್ಕಳೇನು ದಡ್ರಲ್ಲ, ಅವರು ಆಲ್ರೆಡಿ ಕ್ವಾಲಿಫೈ ಆಗಿದ್ದಾರೆ. ಇನ್ನೊಂದು ಸಲ 80 ಸೀಟಿಗೆ ಎಕ್ಸಾಮ್ ಬರೆಸ್ತಾ ಇದ್ದೀವಿ, ಅದರಲ್ಲಿ 80 ಮಕ್ಕಳು ಕ್ವಾಲಿಫೈ ಆಗೋದು. ಆದ್ದರಿಂದ ನವೋದಯ ಫೇಲ್ ಆಗಿರೋ ಮಕ್ಕಳೆಲ್ಲ ದಡ್ರಲ್ಲ, ಅವರು ಬುದ್ಧಿವಂತರೆ. ಅವ್ರಿಗೆ ಸೀಟ್ ಇಲ್ಲ ಅಷ್ಟೇ. 100 ಜನ ಎಕ್ಸಾಮ್ ಬರೆದ್ರೆ ಇಬ್ಬರೇ ಕ್ವಾಲಿಫೈ ಆಗೋದು, ಯಾಕಂದರೆ ಸೀಟ್ ಇರೋದೇ ಅಷ್ಟು. ಫಾರ್ ಎಕ್ಸಾಂಪಲು, ಈಗ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಿಮಾನ ಹೋಗಬೇಕು. ಆ ವಿಮಾನದಲ್ಲಿ 80 ಸೀಟ್ ಇರೋದು ಅಂತ ತಿಳ್ಕೊಳ್ಳಿ. 1000 ಜನ ಕ್ಯೂವಲ್ಲಿ ನಿಂತಿದ್ದಾರೆ. 1000 ಜನ ಹತ್ರ ಲಕ್ಷಾಂತರ ರೂಪಾಯಿ ದುಡ್ಡಿದೆ, ಪ್ರತಿಯೊಬ್ಬರ ಹತ್ರ ಲಕ್ಷ ದುಡ್ಡಿದೆ. ಆದರೂ ಬೇರೆ ದೇಶಕ್ಕೆ ಹೋಗೋಕ್ಕಾಗಲ್ಲ. ಆ ವಿಮಾನದಲ್ಲಿ ಬೇರೆ ದೇಶಕ್ಕೆ ಹೋಗೋಕ್ಕಾಗಲ್ಲ. ಯಾಕಂದರೆ ಆ ವಿಮಾನದಲ್ಲಿ ಸೀಟ್ ಇರೋದೇ 80 ಜನ ಮಾತ್ರ ಹೋಗೋಕ್ಕಾಗೋದು. ಆದ್ದರಿಂದ ಏನು ಮಾಡಬೇಕು ಅಂದರೆ, ನಮ್ಮ ಸರ್ಕಾರ ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಬಾರ್ಗಳನ್ನ ಓಪನ್ ಮಾಡೋರ ಬದಲು ಪ್ರತಿಯೊಂದು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನವೋದಯ ಮಾದರಿ ಸ್ಕೂಲ್ನ ಓಪನ್ ಮಾಡಬೇಕು. ನವೋದಯ ಮಾದರಿ ಸ್ಕೂಲ್ನ ಓಪನ್ ಮಾಡೋದ್ರಿಂದ ದೇಶದಲ್ಲಿ ಬುದ್ಧಿವಂತ ಮಕ್ಕಳು ಜಾಸ್ತಿ ಆಗ್ತಾರೆ, ದೇಶ ಬೆಳವಣಿಗೆ ಆಗುತ್ತೆ, ಪ್ರಪಂಚದಲ್ಲೇ ದೇಶ ನಂಬರ್ 1 ಆಗುತ್ತೆ. ಧನ್ಯವಾದಗಳು.